ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಬಸವ ಜಯಂತಿ ದಿನ, ಅಂದರೆ ಅಕ್ಷಯ ತೃತೀಯ ದಿನ ವ್ಲಾಗ್ ಬರ್ತಾ ಇರೋದು ಇದು. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ನಾವು ಈ ಕಡೆ ಹೊರಟಿದ್ದೀವಿ. ಅದು ಎಲ್ಲಿ ಅಂದರೆ ಇಲ್ಲಿ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಎಲ್ಲಿ ಹೊರಟಿದ್ದೀವಿ ಏನು ಅಂತ ಹೇಳಿ. ಇನ್ನು ಅಕ್ಷಯ ತೃತೀಯಗೆ ಯಾವಾಗೂ ಅಷ್ಟೇ ನೀವು ಚಿನ್ನ ತೊಗೊಳಕ್ಕಾಗಲಿಲ್ಲ ಅಂದ್ರೂ ನಾವು ಅಕ್ಷಯವಾಗಿ ಮನೇಲಿ ಏನೇನು ಇರಬೇಕು ಅಂತ ಹೇಳಿ ಅದನ್ನು ಮುಂಚಿತವಾಗಿ ತರಿಸಿಟ್ಕೊಳ್ಳೋದೇನು ಬೇಕಾಗಿಲ್ಲ. ಹಿಂದಿನ ದಿವಸ ಇವಾಗ ನಾಳೆ ನೀವು ಪೂಜೆ ಮಾಡ್ತೀರಾ ಅಂದರೆ ಹಿಂದಿನ ದಿವಸ ನೀವು ತರಿಸಿಟ್ಕೋಬೋದು. ಏನಪ್ಪ ಅಂತಂದರೆ ಒಂದು ಕೆ ಜಿ ಅಕ್ಕಿ, 1 ಕೆ ಜಿ ಬೇಳೆ, ಒಂದು ಉಪ್ಪು, ಇಲ್ಲ ನಿಮಗೆ ಏನು ಬೇಕೋ ಸಕ್ಕರೆ ಆಗಲಿ, ಅದು ಅಕ್ಷಯವಾಗಿರಲಿ ಅಂತ ಹೇಳಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋವಂಥದ್ದು. ಇನ್ನು ಬಂಗಾರ ಬೆಳ್ಳಿ ತಂದು ಇಡಲೇಬೇಕು ಅನ್ನೋದು ಏನೂ ಇಲ್ಲ. ನೀವು ತೊಗೊಂಡ್ಬರಂಗಿದ್ರೆ ಅದ್ರ ಜೊತೆಗೆ ಅದನ್ನು ತೊಗೊಂಡ್ಬಂದು ಪೂಜೆಯನ್ನು ಸಹ ಮಾಡ್ಬೋದು. ಇನ್ನು ನಾವು ಬಂಗಾರ ಏನೂ ತೊಗೊಳ್ಳಿಲ್ಲ ಈ ಸತಿ. ಮೊನ್ನೆನೇ ತೊಗೊಂಡಿದ್ದೆ ನಾನು. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಫಿಂಗರ್ ರಿಂಗ್ ತೊಗೊಂಡಿದ್ದೆ, ಆದರೆ ಅವ್ರು ಆಲ್ರೆಡಿ ಹಾಕ್ಕೊಂಬಿಟ್ಟಿದ್ರು. ಹಾಗಾಗಿ ನಾನು ಮತ್ತೆ ಏನು ಅದನ್ನೇ ಇಟ್ಟು ಪೂಜೆ ಮಾಡೋದೇನು ಬೇಡ, ಹೊಸದಾಗಿ ತೊಗೊಂಡಾಗೇನು ಮಾಡಿದ್ರೆ ಆಯಿತು ಅಂತ ಹೇಳಿ ನಾವು ಬರೀ ಬೇಳೆ, ಅಕ್ಕಿ ಮತ್ತು ಉಪ್ಪು ಇಷ್ಟು ಇಟ್ಟು ಪೂಜೆ ಮಾಡೋವಂಥದ್ದು. ಮನೇಲಿ ಯಾವಾಗ ಯಾವಾಗ ತುಂಬಿ ತುಳುತ್ತಾ ಅನ್ನೋದಕ್ಕೋಸ್ಕರ ಇನ್ನು ಒಬ್ಬೊಬ್ಬರ ಪದ್ಧತಿ ಒಂದೊಂದು ಥರ ಇರುತ್ತೆ. ನಾವು ಈ ಥರ ಮಾಡ್ತೀವಿ. ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಇನ್ನು ನಾವು ಎಲ್ಲಿ ಹೊರಟಿದ್ದೀವಿ ಅಂತ ಅಂದರೆ ಗಂಟೆ ಗಣಪತಿ ದೇವಸ್ಥಾನ. ಈ ದೇವಸ್ಥಾನ ಬಂದು ಯಲ್ಲಾಪುರ ತಾಲೂಕಿನ ಚಂದಗುಳ್ಳಿ ಗ್ರಾಮದಲ್ಲಿದೆ. ಇದು 700 ವರ್ಷ ಹಳೆಯ ಕಾಲದ ದೇವಸ್ಥಾನ ಇದು. ಇನ್ನು ಕಾಡು ಪ್ರದೇಶದಲ್ಲಿ ಇರೋದಿದು. ಕಾಡು ಅಂದರೆ ಫುಲ್ ಕಾಡಿದೆ ಸುತ್ತಮುತ್ತಲ. ಅಂದರೆ ಅರ್ಚಕರಷ್ಟೇ ಅಲ್ಲಿ ಇಲ್ಲಿ ಮನೆ ಕಟ್ಕೊಂಡಿರೋದು ಅಷ್ಟೇನೆ. ಇನ್ನು ಯಾವ ಮನೆಯೂ ಇಲ್ಲ, ಯಾವ ಅಂಗಡಿನೂ ಇಲ್ಲ ಅಲ್ಲಿ. ಆ ಥರ ಇದೆ ದೇವಸ್ಥಾನ ಮಾತ್ರ. ಯಾರಾದರೂ ಇವಾಗ ಏನಾದರೂ ಫುಲ್ ಡಿಸ್ಟರ್ಬೆನ್ಸ್ ಆಗಿ ನಮಗೆ ಸ್ವಲ್ಪ ಫ್ರೀ ಇರಲಿಯಪ್ಪ ಮೈಂಡು ಅಂತ ಹೇಳಿ ಹೋದ್ರು ಅಂದರೆ ಅಲ್ಲಿ ಆರಾಮಾಗಿರ್ಬೋದು. ಒಂದು ಮೊಬೈಲ್ ನೆಟ್ವರ್ಕ್ ಬರೋಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಮಳೆಗಾಲದಲ್ಲಂತೂ ಇದ್ದಿದ್ದು ಆಸಮಾಗಿರುತ್ತೆ. ಅಂದರೆ ಮನೆ ತುಂಬ ಜನ ಇದ್ದರೆ ಚೆಂದ ಆ ದೇವಸ್ಥಾನ ಹತ್ರ. ಯಾಕಂತಂದರೆ ಅಲ್ಲಿ ಫುಲ್ ಕಾಡಲ್ವಾ, ಒಬ್ಬೊಬ್ಬರೇ ಇರೋಕ್ಕೆ ಒಂಥರ ಅನಿಸುತ್ತೆ. ಇನ್ನು ದೇವಸ್ಥಾನ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಇನ್ನು ಬಿಸಿಲಿಗಂತೂ ಫುಲ್ಲು ನನ್ನ ಮಕ್ಕಳು ಬಿಸಿಲು ಅಂತ ಇದು ಮಾಡೋರು. ಫುಲ್ ಡಿಹೈಡ್ರೇಷನ್ ಥರ ಆಗೋಗ್ಬಿಟ್ಟಿತ್ತು ಅವರಿಗೆ. ಇನ್ನೇನು ಮಾಡೋದು, ಅಲ್ಲಿ ಇಲ್ಲಿ ಜ್ಯೂಸ್ ಕುಡಿಸ್ಕೊಂಡು ಬಂದ್ವಿ ನಾವು. ಇನ್ನು ಈ ದೇವಸ್ಥಾನಕ್ಕೆ ನಾವು ತುಂಬ ದಿವಸದಿಂದ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ಏನಾದರೂ ಒಂದು ಸಮಸ್ಯೆ ಬಂದೇ ಬಿಟ್ಟಿರೋದು. ಹಾಗಾಗಿ ಇವತ್ತು ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು, ಪ್ಲ್ಯಾನ್ಡ್ ಏನಿಲ್ಲ, ಅನ್ಪ್ಲ್ಯಾನ್ಡು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಸಡನ್ನಾಗಿ ಹೋದ್ವಿ. ಇನ್ನು ನಮ್ಮ ಮನೆಯವ್ರಿಗೆ ಆಫೀಸ್ ಯಾವಾಗಾದರೂ ಅರ್ಜೆಂಟು ಒಂದೊಂದು ಸತಿ ಭಾನುವಾರನೂ ಇದ್ಬಿಡುತ್ತೆ. ಹಾಗಾಗಿ ಹೋಗೋಕ್ಕಾಗಲ್ಲ ಅಂಥೇಳಿ ಅವತ್ತು ಹೋಗಿದ್ದಾಯಿತು. ಇನ್ನು ಈ ದೇವಸ್ಥಾನದ ಮಹಿಮೆ ಏನಂದರೆ ಗಂಟೆ ಹರಕೆ. ನೀವೇನೇ ಹರಕೆ ಮಾಡಿಕೊಂಡ್ರೆ ಹರಕೆ ತೀರಿದ ಮೇಲೆ ಗಂಟೆ ತೊಗೊಂಡ್ಬಂದು ದೇವರಿಗೆ ಅರ್ಪಿಸ್ಬೇಕು. ವಿಘ್ನ ನಿವಾರಕ ಗಣೇಶನಿಗೆ. ನಾವು ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಹೋಗಿದ್ವಿ. ಆ್ಯಕ್ಚುಲಿ ಅದು ಹರಕೆ ತೀರಿದ ಮೇಲೆ ಗಂಟೆ ಕೊಡಬೇಕಾಗಿತ್ತು. ನಮಗೆ ಗೊತ್ತಾಗಲಿಲ್ಲ. ಅಲ್ಲಿ ಪೂಜೆ ಸಾಮಾನು ತೊಗೊಂಡು ಅದರಲ್ಲೇನೋ ಗಂಟೆ ತೊಗೊಂಡು ಹೋಗ್ಬಿಟ್ವಿ. ಇನ್ನು ನೀವೇನಾದರೂ ಕೊಡೋಂಗಿದ್ರೆ ಮುಂಚೆನೇ ಹರಕೆ ಮಾಡಿಕೊಂಡು ಹರಕೆ ತೀರಿದ ಮೇಲೆ ಗಂಟೆ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಬರೋದು ಒಳ್ಳೆಯದು ಅಂತ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ ನಾನು. ನಾವು ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದು, ನಮಗೂ ಏನು ಗೊತ್ತಿರಲಿಲ್ಲ. ದೇವಸ್ಥಾನ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಒಂದು ಸತಿ ಹೋಗಿ ಆ ಕಡೆ ಯಾರಾದ್ರು ಹೋಗಿದ್ದರೆ ಹೋಗಿ ಬನ್ನಿ. ಬಾ ಬಾವಿ ನೋಡ್ರಿ, ಬಾವಿ ಹೌದಪ್ಪ, ಬಾರಪ್ಪ, ಏನಾಗಲ್ಲ. ಈ ಕಡೆ ಬಾ, ಸೈಡಿಗೆ ಬಾ, ಸೈಡಿಗೆ ಬಾ, ಬಂದ್ಬಿಡು. ತಡಿ, ಹೋಗ್ಬಿಡ, ಜಾರತ್ತಲ್ಲಿ. ಕೆಳಗಿಡ್ಬೇಡ, ದೇವ್ರ ಸಾಮಾನ ಕೆಳಗಿಡ್ಬೇಡ ಅಪ್ಪಾಜಿ. ಕಾಲ್ಸ್ ಬಿಡ್ತಾಯಿತ್ತು ತಾನೆ.
ತಡಿ ಇಲ್ಲೇ ನಾವೇನು ಅಂದ್ಕೊಂಡ್ವಿ ಅಂದರೆ ಇವಾಗ ದೇವಸ್ಥಾನ ಕ್ಲೋಸಿಂಗ್ ಟೈಮು ಜಾಸ್ತಿ ಜನ ಇರಲ್ಲ, ಬೇಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ಬೋದು ಅಂತ ಹೇಳಿ ನಾವು ಅಂದ್ಕೊಂಡ್ವಿ. ನಿಜ ಹೇಳ್ಬೇಕಂದ್ರೆ ಎಷ್ಟು ಜನ ಇದ್ದರು ಅಂದರೆ ನಾವು ಹೋದ್ಮೇಲೂ ನಾವು ಪೂಜೆ ಮಾಡಿಸ್ಕೊಂಡು ಬಂದಮೇಲೂ ಹಿಂಗೆ ಜನ ಬರ್ತಾನೆ ಇದ್ದರು. 1 ಗಂಟೆ ಕ್ಲೋಸ್ ಆಗೋದು, 1:30 ಕ್ಲೋಸ್ ಆಯ್ತು ದೇವಸ್ಥಾನ, ಅಷ್ಟು ರಶ್ಶು. ಇನ್ನು ನನ್ನ ಮಕ್ಕಳು ಸೆಕೆಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳಿ ಕುತ್ಕೊಂಡು ಪೂಜೆ ಮಾಡಿಸ್ಕೊಂಬ ಅಂದರು. ಹಾಗಾಗಿ ನಾನು ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದೆ. ಈ ಥರ ಫುಲ್ಲು ಸ್ನಾನ ಮಾಡಿದವ್ರ ಥರ ಹೋಗ್ಬಿಟ್ಟಿತ್ತು ನನಗೆ. ನಿಂತ್ಕೊಂಡು ಅನ್ಸ್ಕೊತಿಗೆ ಎಷ್ಟು ಯಾವ ದೇವಸ್ಥಾನವೂ ಬೇಡ, ಯಾವುದು ಬೇಡ ಅನ್ಸ್ಬಿಟ್ಟಿತ್ತು. ಆಮೇಲೆ ಅಂದ್ಕೊಂಡು ಆ ಥರ ಎಲ್ಲ ಅನ್ಬಾರ್ದು ಅಂತಂದು ನಿಜವಾಗ್ಲೂ ನಾವು ಏನೋ ಅಂದ್ಕೊಂಡು ಹೋಗಿದ್ವಿ ದೇವಸ್ಥಾನಕ್ಕೆ. ಆಮೇಲೆ ಮತ್ತೆ ಒಂದು ಸತಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ನಾವು ಅಂದ್ಕೊಂಡಿದ್ದಾದರೆ ಮತ್ತೆ ಒಂದು ಸತಿ ಹೋಗೋಣ ಅಂತ. ಇನ್ನು ನಿಯರೆಸ್ಟ್ ಪ್ಲೇಸಸ್ ಇತ್ತು, ಅಲ್ಲಿಂದ ಒಂದು 6 ಕಿಲೋಮೀಟ್ರ್ ಏನೋ ಇತ್ತು ಮಾಗೋಡ್ ಫಾಲ್ಸು. ಹಾಗೆ ಜೇನುಕಲ್ಲು ಗುಡ್ಡ ಅಂತ ಹೇಳಿ ಅದು ಬಂದಿತ್ತು. ಹೋಗೋಣ ಅಂತಲೇ ಎಲ್ಲ ರೀಸೆಂಟ್ ಪ್ಲೇಸಸ್ ಕವರ್ ಮಾಡ್ಕೊಂಬರೋಣ ಅಂತಲೇ ಹೋದ್ವಿ. ಆ್ಯಕ್ಚುಲಿ ಅಲ್ಲಿರೋ ಬಿಸಿಲಿಗೆ, ವೆದರ್ ಕಂಡೀಷನ್ಗೆ ನನ್ನ ಮಕ್ಕಳು ಒಂಥರ ಡಿಹೈಡ್ರೇಷನ್ ಆದಂಗೆ ಆಯಿತು ಅವ್ರಿಗೆ. ಹಾಗಾಗಿ ಸುಮ್ಮನೆ ಯಾಕೆ ಬೇಕು, ಬೇಡ, ಇನ್ನೊಂದು ಟೈಮ್ ಬಂದಾಗ ನಾವು ಬರೋಣ ಅಂತ ಹೇಳಿ ಸರಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಸುಮ್ಮನಾದ್ವಿ. ಇನ್ನು ಮಳೆಗಾಲದಲ್ಲಿ ಬರೋಣ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಮಳೆಗಾಲದಲ್ಲಿ ನಿಜ ಹೇಳ್ಬೇಕಂದ್ರೆ ಅಲ್ಲಿ ರೋಡೇ ಕಾಣಲ್ಲ, ಯಾಕಂದರೆ ಫುಲ್ಲು ಸುತ್ತಲೂ ಕಾಡಿರುತ್ತಲ್ಲ. ಹಾಗಾಗಿ ಇನ್ನು ಇಲ್ಲಿ ಪ್ರದಕ್ಷಿಣೆ ಹಾಕ್ತಾಯಿದ್ವಲ್ಲ ನೋಡಿ, ಪ್ರತಿಯೊಂದು ದೇವ್ರಿಗೂ ಎಷ್ಟು ಅವತಾರ ಇದೆ ಗಣೇಶಂದು ಅಂಥೇಳಿ ಸುತ್ತಲೂ ಹಾಕಿದ್ರು ಅಲ್ಲಿ. ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ಇಲ್ಲಿ ಸೇವಾ ಕೌಂಟ್ರ್ ಇತ್ತು. ಈಗ ಅರ್ಚನೆ ಮಾಡಿಸೋರಾಗಲಿ, ಹಾಗೆ ಅಭಿಷೇಕ ಮಾಡಿಸೋರಾಗಲಿ, ಪ್ರತಿಯೊಂದು ಇಂಥ ದಿನ ಸಂಕಷ್ಟಿ ದಿನ ತಿಂಗಳಾಗಲಿ ತಿಂಗಳಲ್ಲಿ ಒಂದು ದಿನ ಸಂಕಷ್ಟಿ ಬರುತ್ತಲ್ಲ, ಆ ದಿನ ನೀವೇನಾದ್ರು ಪೂಜೆ ಗೀಜೆ ಮಾಡ್ಸಂಗಿದ್ರೆ ಅಲ್ಲಿ ಚೀಟಿ ಬರ್ಸಿ ಹೋಗ್ಬೋದು ಅಂತ ಹೇಳ್ತಾಯಿದ್ರು. ನಾವೇನು ಬರ್ಸೋಣ ಅಂತಲೇ ಅಂದ್ವಿ ಪ್ರಸಾದ ಎಲ್ಲ. ಆದರೆ ಅದು 1:30 ಕ್ಲೋಸ್ ಆಗಿಬಿಡ್ತು. ನಾವು ಹೊರಗಡೆ ಬರೋದಕ್ಕೂ ಅದು ಕ್ಲೋಸ್ ಆಗೋಯಿತು. ಹಾಗಾಗಿ ನಾವು ಮಾಡ್ಸೋಕ್ಕೆ ಆಗಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಅಂದರು, ನೆಕ್ಸ್ಟ್ ಟೈಮ್ ಬಂದಾಗ ಮಾಡಿಸಿದ್ರಾಯ್ತು ಬಾ ಅಂತ ಹೇಳಿ. ಇನ್ನು ಇಲ್ಲಿ ಏನಪ್ಪ ಅಂತಂದರೆ ಹರಕೆ, ಗಂಟೆ ಹರಕೆ. ನೀವು ಏನೇ ಹರಕೆ ಮಾಡಿಕೊಂಡ್ರು ಅದು ನೆರವೇರ್ತು ಅಂದರೆ ಗಂಟೆ ಕೊಡಬೇಕು ದೇವ್ರಿಗೆ. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದಕ್ಕೆ ಹೊರಟಿದ್ವಿ. ಅನ್ನ ಪ್ರಸಾದ ಇತ್ತು ಅಂತ ಹೇಳಿ ಹೊರಟಿದ್ವಿ. ನಿಜವಾಗ್ಲೂ ಪ್ರಸಾದ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. 2 ಸತಿ ಹಾಕಿಸ್ಕೊಂಡು ಊಟ ಮಾಡಿದ್ದಾಯಿತು ನಾವು. ನನ್ನ ಮಕ್ಕಳಿಗೆ ಅದೇನೋ ಗೊತ್ತಿಲ್ಲ, ನನ್ನ ಮಗನಿಗೆ ಪ್ರಸಾದ ಇದೆ ನಡಿ ಮಮ್ಮಿ ಹೋಗೋಣ ಅಂಥೇಳಿ, ಅವನಿಗೆ ಅಲ್ಲಿ ಗೋಧಿ ಪಾಯಸ ಮಾಡ್ತಾರೆ, ಆ ಥರ ಪ್ರಸಾದ ತುಂಬ ಅಂದರೆ ತುಂಬ ಇಷ್ಟ ಅವನಿಗೆ. ಹಾಗಾಗಿ ಊಟ ಮಾಡಿಕೊಂಡು ನಾವು ವಾಪಸ್ಸು ಮನೆಗೆ ಬಂದ್ವಿ. ನಿಜವಾಗ್ಲೂ ಒಳಗೆ ಎಷ್ಟು ಬಿಸಿಲಿದೆ ಅಂತ ಗೊತ್ತಾಗಲ್ಲ. ಹೊರಗಡೆ ಬಂದು ನೋಡಿದ ತಕ್ಷಣ ಕಣ್ಣು ಕುಕ್ತಾ ಇತ್ತು, ಆ ಪರಿ ಬಿಸಿಲಿತ್ತು. ಯಪ್ಪ, ನಾವು ನಿಜವಾಗ್ಲೂ ಇಲ್ಲಿ ಜನ ಹೆಂಗಿರ್ತಾರಪ್ಪ ಈ ಟೈಮಲ್ಲಿ ಅಂತ ಅನಿಸ್ಬಿಟ್ಟಿತ್ತು. ನಿಜವಾಗ್ಲೂ ಚಳಿಗಾಲದಲ್ಲಿ ಹೆಂಗಾದರೂ ಇರ್ಬೋದು, ಈ ಥರ ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ಅದು ಹೆಂಗಿರ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಕಾಡೊಳಗೆಲ್ಲ ಮನೆ ಕಟ್ಕೊಂಡಿದ್ದಾರೆ, ಅವ್ರಿಗೆ ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ಇದ್ದಾರೆ ಬಿಡು, ನೀನು ಯಾಕೆ ತಲೆ ಕೆಡಿಸ್ಕೊತೀಯ ಅಂತಾಯಿದ್ರು ನಮ್ಮ ಮನೆಯವರು. ನಾವಾಗಿದ್ದರೆ ಒಂದು ದಿವಸನೂ ಇರೋಲ್ಲ ಬಿಡು ಅಂತ ಹೇಳಿ ಹಿಂಗೆ ಮಾತಾಡಿಕೊಂಡು ನಾವು ಊಟದ ಕೌಂಟ್ರಿಗೂ ಹೋದ್ವಿ. ಇನ್ನು ಅಲ್ಲಿನೂ ಕ್ಯೂ ಇತ್ತು, ಎಲ್ಲರೂ ಬಂದವರೆಲ್ಲ ಪ್ರಸಾದಕ್ಕೆ ಕ್ಯೂ ಇತ್ತು. ಹಂಗೆ ಪ್ರಸಾದ ಮುಗಿಸ್ಕೊಂಡು ವಾಪಸ್ಸು ರಿಟರ್ನ್ ಆದ್ವಿ ನಾವು ಮನೆಗೆ. ನಮ್ದು ಅಕ್ಷಯ ತೃತೀಯ ದಿನ ಈ ಥರ ಇತ್ತು ದಿನ. ನಿಮ್ದು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್. ಯಾಕಂತಂದರೆ ನೀವು ಒಂದು ಸಬ್ಸ್ಕ್ರೈಬ್ ಆಗೋದ್ರಿಂದ ನಂಗೆ ಮತ್ತೊಟ್ಟು ಮೋಟಿವೇಶನ್ ಆಗುತ್ತೆ ವೀಡಿಯೋ ಮಾಡೋಕ್ಕೆ. ಈ ನಡುವೆ ವೀಡಿಯೋಸ್ ಕಂಟಿನ್ಯೂ ಬರ್ತಾಯಿಲ್ಲ, ಯಾಕಂತಂದರೆ ನಾನು ಊರಿಂದ ಬಂದು ಸ್ವಲ್ಪ ಸ್ಟ್ರೆಸ್ ಆಗಿದೆ, ಹಾಗಾಗಿ ಹಾಕೋಕ್ಕೆ ಆಗ್ತಾಯಿಲ್ಲ. ಇನ್ಮೇಲೆ ಬ್ಲಾಗ್ಗಳು ಹಾಕ್ಬೇಕು ಅಂತ ಹೇಳಿ ಕಂಟಿನ್ಯೂ ಆಗ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಏನಾಗೈತೆ
ಏ ಬೀಳ್ತಿದ್ದಾಯಿ ಬೈಲಿ ಬೈಲಿ ಒಮ್ಮೂನು ಬಾ ಹಿಡಿಯ ಬೈಲ ಮಮ್ಮಿ ತುತ್ತುತ್ತೆ ದೇವಸ್ಥಾನ ಐತೆ ಅನ್ನೋದು ಗೊತ್ತಾಗಲ್ಲ ಕಾಣಂಗಿಲ್ಲ ಇದೆಲ್ಲ ಇದೇನು ಇಂಥ ಬಿಸ್ಲಾಗ ಹೆಂಗದಾರ ಮತ್ತೆ ಇಲ್ಲಿ ದುರ್ವಾಂಕೂರ್ ಏನು ನನಗೆ ಹಿಂದಿ ಓದಕ್ಕೆ ಬರಕಲ್ಲ ಹಾಂ ಕರೆಕ್ಟ್ ಅದು ಬಾ ಚೆನ್ನಾಗಿ ಗಂಟೆ ಗಣಪತಿ ದೇವಸ್ಥಾನ ಎಷ್ಟೊತ್ತಿ ಹೇಳ್ತಿ ಅದರಲ್ಲಿ ಗಂಟೆ ಗಣಪತಿ ದೇವಸ್ಥಾನ ನೀ ಎಲ್ಲ ವಯಸ್ಸವ್ರು ಕೊಡ್ತೀವಿ ಅನ್ನೋದು ಗೊತ್ತು ನನಗೆ ನಮ್ಮ ಮನೆಯವ್ರು 20 ಸತಿ ಹೇಳ್ತಾರೆ ಅದರಲ್ಲಿ ಅದು ಏನಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗುತ್ತೆ ಬಿಡು ಒಂದು ಸತಿ ಹೇಳಿದ್ರೆ ಅಲ್ಲ ನೀವು ವಯಸ್ಸವ್ರು ಕೊಡ್ತೀನಿ ಹಾಕ್ತೀನಿ ನನಗೆ ನೀವು ವಯಸ್ಸವ್ರು ಕೊಡ್ತೀನಿ ಅನ್ನೋದು ಗೊತ್ತು ನನ್ನ ಪಕ್ಕ ನೋಡಿ ಫ್ರೆಂಡ್ಸ್ ಪಾರ್ಕಿಂಗ್ ಇದೆ ಬ್ಯಾಗ್ ಎತ್ತರಿ ಅಲ್ಲಿ ಬ್ಯಾಗ್ ಬರ್ರಿ ಮನೆಗೆ ಹಾಂ ಮತ್ತೆ ಎಲ್ಲಿ ಹೋಗೋಣ ರಬ್ಬರ್ ಕಿತ್ ಎರಡು ಕಿತ್ಲ ರಬ್ಬರ್ ಪೂರ್ತಿ ಕಾಡಿನಾಗ ನಾನು ಈ ರೀತಿ ಐತೆ ಅಂತ ಮಾಡಿದ್ದು ನಾನು ಆ ದೇವಸ್ಥಾನ ಯಾವ ದೇವಸ್ಥಾನ ನಿಮ್ಮ ಒಟ 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 ಕೇಳೋದ ಬಳೆ ಅಪ್ಪಾಜಿ ಬಾಯ್ ಮುಚ್ಚು ಬಾಯ್ ಮುತ್ತಿ ನೀನು ತುಮಕ ಗಾಡಿ ಓಡ್ಸ ನಂಗೆ ಮಾತಾಡ್ಬೇಡ ಅಂತ ಹೇಳಿಲ್ಲ ಮನೆ ಬರ ಮತ್ತ ಹಂಗೆ ಮಾತಾಡ್ಬೇಡ ಅಂತ ಹೇಳಿಲ್ಲ ನಿನಗೆ ಅಡ್ಡ ಬಂಟೆ ಮನೆಗೆ ಬೇಡ ನನಗೆ ಮನೆಗೆ ಬೇಡ